ಸರ್ಕಾರಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ನಿತ್ಯ ನರಕದ ಪರಿಸ್ಥಿತಿ. ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಮೊಬೈಲ್ ಇಟ್ಟು ರೆಕಾರ್ಡ್ ಅನ್ನ ಮಾಡ್ತಾ ಇದ್ದಾರಂತೆ. ಇದಿಷ್ಟೇ ಅಲ್ಲ, ಸ್ಥಳೀಯರಿಂದ ವಿದ್ಯಾರ್ಥಿನಿಯರಿಗೆ ಯಾವ ತರದ ಕಿರುಕುಳ ಆಗ್ತಾ ಇದೆ ಅಂದ್ರೆ ಶಾಲಾ ಆವರಣದಲ್ಲೇ ಕುಡಿದು ಸ್ಥಳೀಯರು ಗಲಾಟೆ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆ ವಸತಿ ಶಾಲೆಯಲ್ಲಿ ಟೀಚರ್ಸ್ಗಳಿಂದಲೂ ಒಂಥರ ಟಾರ್ಚರ್ ಅನ್ನ ಅನುಭವಿಸಬೇಕು ವಿದ್ಯಾರ್ಥಿನಿಯರು. ಇದ್ರ ಜೊತೆಯಲ್ಲಿ ಸ್ಥಳೀಯರು ಅಂತಂದ್ರೆ ಕುಡುಕರ ಕಿರಿಕನ್ನು ಕೂಡ ಫೇಸ್ ಮಾಡಬೇಕು ಅಂತ ಪರಿಸ್ಥಿತಿ. ಈ ಶಾಲೆಯಲ್ಲಿ ಪರ್ಮನೆಂಟ್ ಶಿಕ್ಷಕರಿಲ್ಲ, ಅತಿಥಿ ಶಿಕ್ಷಕರು ಬರ್ತಾ ಇದ್ದಾರೆ. ಆದ್ರೆ ಅವರು ಪಾಠ ಕೇಳೋದಕ್ ಆಗಲ್ಲ, ಆ ರೀತಿ ಪಾಠ ಮಾಡ್ತಾರೆ. ಕುರಿ ಹಿಂಡಿನ ತರ ಒಂದೇ ಗೋಡೌನಲ್ಲಿ ಕ್ಲಾಸ್ ಮಾಡ್ತಾರಂತೆ. ಮಾನ್ವಿಯ ರಾಜಲಬಂಡಾದ ಮೊರಾರ್ಜಿ ಶಾಲೆಯ ಕಥೆ ಇದು. ವಸತಿ ಶಾಲೆಯಲ್ಲಿ ಶಿಕ್ಷಣ ಕಲಿಯಕ್ಕೆ ಅಂತ ಮಕ್ಕಳು ಹೋಗಿದ್ದಾರೆ ವಿದ್ಯಾರ್ಥಿನಿಯರು. ಆದರೆ ಸಮಸ್ಯೆಗಳದ್ದೇ ಸರಮಾಲೆ ಇದೆ ಅಲ್ಲಿ. ಮಾನ್ವಿ ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿದೆ ಮೊರಾರ್ಜಿ ದೇಸಾಯಿ ವಸತಿ ನಿಲಯ. 237 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿನಿತ್ಯ ಗೋಳಾಟ ತಪ್ಪಿದ್ದಲ್ಲ ಅವ್ರಿಗೆ. ಹೊಸ ಕಟ್ಟಡಗಳಲ್ಲಿ ಮಾತ್ರ ತಕ್ಕ ಮಟ್ಟಿಗೆ ಉತ್ತಮ ವ್ಯವಸ್ಥೆ ಇದೆ. ಹಳೆ ಕಟ್ಟಡ, ಬಾಡಿಗೆ ಕಟ್ಟಡಗಳಲ್ಲಿ ನಡೀತಿದೆ ಶಾಲೆಗಳು. ಸಮಸ್ಯೆಗಳ ಗ್ರಹಣ ಅದಕ್ಕೆ ಹಿಡಿದುಬಿಟ್ಟಿದೆ. ಸರ್ ನಮಗೆ ಹೊಸ ಕಟ್ಟಡ ಬೇಕ್ರಿ, ಯಾಕಂದರೆ ಈಗ ಇಲ್ಲಿ ಇರೋಕ್ಕಾಗ್ತಿಲ್ಲ ಸರ್. ಎಲ್ಲ ಪ್ರಾಬ್ಲಮ್ಸ್ ಭಾಳ ಆಗ್ತಿದ್ದಾವೆ. ಅದರ ಬೇರೆ ಇಲ್ಲಿ ಮಾನ್ವಿ ಸಿಟಿ ಇರೋದ್ರಿಂದ ಇಲ್ಲಿ ಕಂಪೌಂಡ್ ಎಲ್ಲ ಸಣ್ಣದಾಗಿರೆ ಅದು ಮೇಲೆ ಎಗರ್ಕೊಂಡು ಬರ್ತಾರೆ. ಮತ್ತು ಡ್ರಿಂಕ್ಸ್ ಮಾಡಿ ಬಂದು ಟೀಚರ್ಸ್ ಜೋಡಿ ಜಗಳ ಆಡೋದಾಗಲಿ ಇದೆಲ್ಲ ನಡೀತಾ ಇದೆ ಸರ್. ಫುಲ್ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಎಲ್ಲ ಇಲ್ಲಿ ಇರೋಕ್ಕಾಗ್ತಿಲ್ಲ, ಫುಲ್ ಇರಿಟೇಟ್ ಆಗ್ತಿದೆ. ಏನಾದರೂ ಸಮ್ಮರ್ ಬಂದ್ರಿಗಿನ ಅಷ್ಟು ಬಿಸಿಲು ಸರ್. ಅಲ್ಲಿ ಮೇಲೆ ಹಾಸ್ಟೆಲ್ ಮೇಲೆ ಇರೋಕ್ಕಾಗಲ್ಲ ರೀ ಗರ್ಲ್ಸ್. ಮೇಲೆ ಏನಾದರೂ ರೈನಿ ಸೀಸನ್ ಬಂದಂದರೆ ಎಲ್ಲ ನೀರು ಸೋರುತ್ತೆ ರೀ. ಅವಾಗೆಲ್ಲ ಫೆಸಿಲಿಟೀಸ್ ಮಾಡಿದ್ರಿ, ಈಗ ಮತ್ತೆ ಎಲ್ಲ ಹಂಗೆ ಆಗಿದೆ ಸರ್. ಎಲ್ಲ ನೀರು ಸೋರುತ್ತೆ ರೀ. ನಮಗೆಲ್ಲ ಮಲ್ಕೊಳಕ್ಕೆ ಪ್ಲೇಸ್ ಆಗಲ್ಲ ಸರ್. ಎಲ್ಲ ಅಲ್ಲೇ ಇಡ್ತೀವಲ್ಲ ರೀ ಸರ್. ಏನು ಮಲ್ಕೊಳಕ್ಕೆ ಪ್ಲೇಸ್ ಆಗಲ್ಲ ರೀ. ಕರೆಕ್ಟಾಗಿ ನಮಗೆ ಫೆಸಿಲಿಟಿನೇ ಇಲ್ಲ ರೀ ಗರ್ಲ್ಸಿಗೆ. ಸೇಫ್ಟಿ ಅನ್ನೋದಿಲ್ಲ ರೀ. ಪರ್ಮನೆಂಟ್ ಟೀಚರ್ಸ್ ಇದ್ರಿಗಿನ ಏನು ತೊಂದರೆ ಆಗಲ್ಲ ರೀ ಸರ್. ಸಬ್ಜೆಕ್ಟ್ ಟೀಚರ್ಸು ಬರೀ ಗೆಸ್ಟ್ ಟೀಚರ್ಸ್ ಬಂದ್ರಿಗಿನ ನಮಗೆ ಚಾಪ್ಟ್ರು ಏನೇ ಆಗಲಿ ಅರ್ಧಕ್ಕೆ ನಿಂತು ಎಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಎಜುಕೇಷನ್ ಮೇಲೆ ಕರೆಕ್ಟಾಗಿ ಓದೋಕ್ಕಾಗಲ್ಲ ರೀ. ಈಗ ನಮಗೆ ಪರ್ಮನೆಂಟ್ ಟೀಚರ್ಸ್ ಬೇಕಾಗುತ್ತೆ ಸರ್. ಫುಲ್ಲು ಸಿಟಿ ಐತ್ರಿ. ಮತ್ತು ಹಾಗೆ ಯಾರ್ಯಾರೋ ಬಂದು ಕುಡಿದು ಡ್ರಿಂಕ್ಸ್ ಎಲ್ಲ ಮಾಡಿ ಟೀಚರ್ಸ್ ಕೂಡ ಗಲಾಟೆ ಮಾಡೋದು, ಏನೇನೋ ಅಂದು ಹೋಗ್ತಾರೆ ಸರ್. ಟೀಚರ್ಸ್ ಪರ್ಮನೆಂಟ್ ಬೇಕ್ರಿ ಸರ್. ಒಬ್ಬರು ಸಬ್ಜೆಕ್ಟ್ ಟೀಚರ್ಸ್ ಯಾರೂ ಇಲ್ಲ ರೀ ಪರ್ಮನೆಂಟ್. ಬರೀ ಯಾರಾದರೂ ಟೀಚರ್ಸ್ ಬರಬೇಕು ಅಂತಂದರೆ ಹಿಂದೆ ಮುಂದೆ ನೋಡ್ತಾರೆ, ಹಿಂಜರಿತಾರೆ ಟೀಚರ್ಸ್ ಇಲ್ಲಿ ಬರ್ಬೇಕಂತಂದರೆ. ಯಾವ್ಯಾವ ಇನ್ಸಿಡೆಂಟ್ ಆಗ್ಯಾವ್ರಿ. ಕ್ಲಾಸ್ ರೂಮ್ ಬೇಕು ಅಂತಂತಂದರೆ ಒಂದೇ ಕಡೆ ವಾಯ್ಸ್ ಎಲ್ಲ ಅಕ್ಕಪಕ್ಕ ಕ್ಲಾಸ್ ರೂಮ್ ಇರೋದ್ರಿಂದ ವಾಯ್ಸ್ ಎಲ್ಲ ಯಾಕಾಗುತ್ತೆ ಸರ್. ಡಿಸ್ಟರ್ಬೆನ್ಸ್ ಇದು ಹಂಗೆ ಟೀನಿನ್ ಸ್ಕೂಲ್ ಸರ್. ಮೇಲೆಲ್ಲ ಇದು ಹಾಕಿದ್ದಾರೆ. ಅದು ಸಮ್ಮರ್ ಸೀಸನಲ್ಲಿ ನಮಗೆ ಒಂಥರ ಫುಲ್ ಇರಿಟೇಟ್ ಆದಂಗೆ ಆಗುತ್ತೆ ರೀ. ಹಾಗೆ ರೇನಿ ಸೀಸನಲ್ಲಿ ಮಳೆ ಬಂದು ನೀರೆಲ್ಲ ಸೋರ್ತಾವ್ರಿ. ಹೇಗೆ ಮಲ್ಕೋಬೇಕಂತಲೇ ಆಗಲ್ಲ ರೀ. 250 ಜನ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಇದ್ದಾರೆ ರೀ. ಒಬ್ಬರು ಕರೆಕ್ಟಾಗಿ ಇರೋಕೆ ಆಗಲ್ಲ ರೀ. ಎಲ್ಲರಿಗೂ ಇದಾಗುತ್ತೆ, ತುಂಬ ತೊಂದರೆಗಳಾಗ್ತಾವೆ ರೀ. ನಮ್ಗೆ ಹೊಸ ಕಟ್ಟಡ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಸಮಸ್ಯೆಗಳದ್ದೇ ಸರಮಾಲೆ ಇದೆ. ಇನ್ನು ಓದ್ಕೊಳ್ಳೋದು ಹೆಂಗೆ ಮಕ್ಕಳು? ಪಾಠ ಅಂತೂ ನೀಟಾಗಿ ಮಾಡ್ತಾ ಇಲ್ಲ, ಓದ್ಕೊಳ್ಳೋಕ್ಕೂ ಆಗ್ತಿಲ್ಲ, ಸ್ಥಳೀಯರಿಂದ ಕಿರಿಕ್. ಈಗ ಹಳೆ ಕಟ್ಟಡ ಹೊಸ ಕಟ್ಟಡ ಏನದು ಕತೆ? ಈಗ ವಿದ್ಯಾರ್ಥಿಗಳಿಗೆ ಇಷ್ಟು ಸಮಸ್ಯೆ ಇದ್ರು ಯಾಕೆ ಸಂಬಂಧಪಟ್ಟವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ? ಶರ್ಮಿತಾ ಶೆಟ್ಟಿ ನೋಡಿ, ನೀವು ರಾಜ್ಯ ಸರ್ಕಾರದ ವತಿಯಿಂದ ಈ ಕುರಿಗಳಿಗೆ ಮತ್ತು ದನಗಳಿಗೆ ಶೆಡ್ಗಳು ಅಂತ ಕೊಡ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಅಂದ್ರೆ ಆ ಕುರಿಗಳು ಮತ್ತು ದನಗಳು ಇರೋದಕ್ಕೆ ಈ ಬಿಸಿಲು ಮತ್ತೆ ಮಳೆ ಅವಕ್ಕೆ ತಟ್ಟಬಾರದು ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಹಣವನ್ನ ವೆಚ್ಚ ಮಾಡಿ ಇವತ್ತು ಆ ಕುರಿ ಮತ್ತು ದನಗಳಿಗೆ ಶೆಡ್ ಅನ್ನ ಹಾಕೊಡ್ತಕ್ಕಂತ ಒಂದು ಯೋಜನೆ ರಾಜ್ಯ ಸರ್ಕಾರದಲ್ಲಿದೆ. ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬಹುತೇಕ ವಸತಿ ನಿಲಯಗಳು, ವಿದ್ಯಾರ್ಥಿಗಳ ವಸತಿ ನಿಲಯಗಳೇನಿದಾವೆ, ಈ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಅದರಲ್ಲೂ ಕೂಡ ಬಾಡಿಗೆ ಕಟ್ಟಡದಲ್ಲಿ ನಡೀತಿರ್ತಕ್ಕಂತಹ ವಸತಿ ಶಾಲೆಗಳು ಇವತ್ತು ಕುರಿ ಮತ್ತು ದನಗಳ ಶೆಡ್ಗಿಂತಲೂ ಕೂಡ ಕಡಿಯಾಗಿವೆ ಎನ್ನುವಂತಹ ಒಂದು ವಸ್ತುಸ್ಥಿತಿ ಈ ಮಾನವೀಯ ಈ ರಾಜಲಬಂಡ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕರಡಿಗುಡ್ಡ ರಸ್ತೆಯಲ್ಲಿ ಬರ್ತಕ್ಕಂಥ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೋಡಿದ್ರೆ ಗೊತ್ತಾಗ್ತದೆ ಶರ್ಮಿತಾ. ಇಲ್ಲಿ ಒಂದು ಸಮಸ್ಯೆ ಅಲ್ಲ, ನೀವು ಅಲ್ಲಿ ಹೆಜ್ಜೆ ಇಟ್ಬಿಟ್ರೆ ಸಾಗರದಷ್ಟು ಸಮಸ್ಯೆಗಳೇ ಕಾಣಿಸ್ತವೆ. ಮಕ್ಕಳಿಗೆ ಓದೋದಕ್ಕೆ ಅಲ್ಲಿ ಅನುಕೂಲಕರವಾದಂತಹ ವಾತಾವರಣವೇ ಅಲ್ಲಿಲ್ಲ. ಇತ್ತೀಚೆಗೆ ಅಲ್ಲಿ ಓರ್ವ ದುಷ್ಕರ್ಮಿಗಳು ಏನಪ್ಪಾ ಅಂತ ಹೇಳಿದ್ರೆ ಕುಡಿದು ಬಂದ್ಬಿಟ್ಟು ಆ ಮಕ್ಕಳು ಆ ಸ್ನಾನ ಮಾಡ್ತಕ್ಕಂಥ ಶೌಚಾಲಯದ ಕೋಣೆ ಮೇಲ್ಗಡೆ ಈಗ ನೋಡಿ ಅಲ್ಲಿ ಮೊಬೈಲ್ ಅನ್ನ ಇಟ್ಟು ವಿಡಿಯೋ ಚಿತ್ರೀಕರಣ ಮಾಡಿ ಸಿಕ್ಕಾಕೊಂಡಿದ್ರು ಎನ್ನುವಂತಹ ಒಂದು ಸ್ಫೋಟಕ ಮಾಹಿತಿ ನಮಗೆ ಗೊತ್ತಾಯ್ತು. ಈ ವಿಚಾರವನ್ನ ಮಕ್ಕಳು ಆನ್ ದ ರೆಕಾರ್ಡ್ ಅಂದ್ರೆ ಕ್ಯಾಮೆರಾ ಮುಂದೆ ಹೇಳೋದಕ್ಕೆ ಭಯ ಪಡ್ತಾರೆ, ಎದುರ್ಕೋತಾರೆ, ನಾಚ್ಕೋತಾರೆ. ಆದ್ರೆ ಆಫ್ ದ ರೆಕಾರ್ಡ್ ನಮಗೆ ಹೇಳಿರ್ತಕ್ಕಂಥದ್ದು ಅವರಿಗೆ ಇನ್ನೂ ಕೂಡ ಶಿಕ್ಷೆಯಾಗಿಲ್ಲ. ಮತ್ತೊಂದು ಕಡೆ ಈ ರೀತಿಯಾಗಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಯಾರ್ಯಾರೋ ಹೊರಗಡೆ ಇರತಕ್ಕಂಥವ್ರು ಅಲ್ಲಿ ಬಂದು ಕುಡಿದು ಬಿಟ್ಟು ಟೀಚರ್ಸ್ ಜೊತೆ ಗಲಾಟೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಟೀಚರ್ಸ್ ಕೂಡ ಕೆಲಸ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಮತ್ತೊಂದು ಕಡೆ ಮೇಲ್ಛಾವಣಿ ಸರಿಯಿಲ್ಲ. ಮತ್ತೊಂದು ಕಡೆ ನೋಡಿ ಅಲ್ಲಿ ಕುರಿ ದನಗಳು ಹಾಕೋ ರೀತಿಯಲ್ಲಿ ಒಂದೇ ಗೋಡನ್ನಲ್ಲಿ ಎಲ್ಲಾ ಮಕ್ಕಳನ್ನ ಹಾಕಿ
ಯಾವ ರೀತಿ ಆ ಒಂದು ಮಕ್ಕಳ ಪೆಟ್ಟಿಗೆಗಳನ್ನ ಇಟ್ಬಿಟ್ಟು ಓದಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋದಕ್ಕೆ ಮಕ್ಕಳು ಆ ತರಗತಿಯ ಅವಧಿ ಮುಗಿದ ನಂತರದಲ್ಲಿ ಓದ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಓದೋದಕ್ಕೂ ಕೂಡ ಅವಕಾಶ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಟೀಚರ್ಸ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ಮಕ್ಕಳ ಗೋಳನ್ನ ಕೇಳ್ತಾ ಇಲ್ಲ. ಇದನ್ನ ಸಾಕಷ್ಟು ಬಾರಿ ಮೇಲಾಧಿಕಾರಿಗಳ ಕಂಪ್ಲೇಂಟ್ ಅನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಕೇವಲ ಏನಾಗಿದೆ ಅಂತ ಹೇಳಿದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳೇನಿದ್ದಾರೆ, ಈ ವಸತಿ ನಿಲಯದ ಮೇಲಧಿಕಾರಿಗಳು ಬರ್ತಾರಲ್ಲ ಅವರಿಗೂ ಮತ್ತು ಈ ಬಾಡಿಗೆದಾರರಿಗೂ ಆ ಜಾಗ ಮತ್ತು ಆ ಶೆಡ್ಗಳ ಗೋಡನ್ಗಳ ಬಾಡಿಗೆದಾರ ಮಾಲೀಕರು ಏನಿರ್ತಾರೆ ಅವ್ರ ಜೊತೆ ಒಂದು ಒಪ್ಪಂದ ಆಗಿರ್ತದೆ. ಆ ಒಂದು ಲಕ್ಷ ರೂಪಾಯಿ ಬಾಡಿಗೆಯನ್ನು ಕೊಡೋದ್ರಲ್ಲಿ ಇವರಿಗೆ ಕಮಿಷನ್ ಇರ್ತದೆ ಅಧಿಕಾರಿಗಳಂತ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಬರ್ತದೆ ಶರ್ಮಿತಾ. ಒಟ್ಟಾರೆಯಾಗಿ ಈ ಅಧಿಕಾರಿಗಳ ಮತ್ತು ಜೊತೆಗೆ ಈ ಬಾಡಿಗೆ ಪಡಿತಕ್ಕಂಥ ಮಾಲೀಕರ ಒಂದು ನಡುವಿನ ಒಂದು ಹೊಂದಾಣಿಕೆಯಿಂದ ಇವತ್ತು ಬಡ ಮಕ್ಕಳು, ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಬಡ ಮಕ್ಕಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಪರೀಕ್ಷೆಯನ್ನ ಬರೆದು ಆಯ್ಕೆಯಾಗಿ ಓದೋದಕ್ಕೆ ಹೋದಂತವರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಇವರಿಗೆ ಕಿವಿಗೊಡ್ತಾ ಇಲ್ಲ. ದಯಮಾಡಿ ನಮಗೊಂದು ಹೊಸ ಕಟ್ಟಡಗಳನ್ನ ಮಾಡಿಕೊಡಿ, ನಮಗೆ ಸುಸಜ್ಜಿತವಾದಂತಹ ಕಟ್ಟಡಗಳಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಬಡ ಮಕ್ಕಳು ಅಂಗಲಾಚಿದ್ರು ಕೂಡ ಯಾರೊಬ್ರು ಕೂಡ ಇದಕ್ಕೆ ಕಿವಿಗೊಡ್ತಾ ಇಲ್ಲ ಶರ್ಮಿತಾ. ಹೀಗಾಗಿ ಇದರ ಬಗ್ಗೆ ಯಾರಿಗೆ ಹೇಳಬೇಕು ಅನ್ನುವಂತಹ ವಿಚಾರ ಈಗ ನಾವು ಸ್ಟೋರಿಯನ್ನ ಟೆಲಿಕಾಸ್ಟ್ ಮಾಡಿದೀವಿ, ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್.